ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಭರ್ಜರಿ ಪ್ರಚಾರ ನಡೀತಾ ಇದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕೆಎಸ್ ಈಶ್ವರಪ್ಪನವರು ಸ್ಪರ್ಧೆ ಮಾಡಿದ್ದಾರೆ. ಅವರ ಪ್ರಚಾರ ದಿನೇ ದಿನೇ ರಂಗೇರ್ತಾ ಇರುವಂಥದ್ದು. ಶಿವಮೊಗ್ಗದ ವಿವಿಧ ಕೈಗಾರಿಕೆಗಳಿಗೆ ಈಶ್ವರಪ್ಪ ಭೇಟಿ ನೀಡಿದ್ದಾರೆ. ಕಾರ್ಮಿಕರ ಬಳಿ ಮತಯಾಚಿಸಿದ್ದಾರೆ. ಬಿಳಿ ಕಮಲ ನೀಡಿ ಈಶ್ವರಪ್ಪಗೆ ಶುಭ ಹಾರೈಸಿದರು ಕಾರ್ಮಿಕರು. ಚುನಾವಣೆಯಲ್ಲಿ ನನಗೆ ನೀವೆಲ್ಲರೂ ಕೂಡ ಬೆಂಬಲಿಸಿ ಅಂತ ಮತಯಾಚನೆ ಮಾಡಿದ್ರು. ನೀವುಗಳು ಗೊಂದಲಕ್ಕೆ ಒಳಗಾಗಬೇಡಿ, ರೈತನ ಚಿಹ್ನೆಗೆ ಮತ ಕೊಡಿ ಅಂತ ಮನವಿ ಮಾಡಿದ್ರು. ಐದು ಬಾರಿ ಭಾರತೀಯ ಜನತಾ ಪಕ್ಷದಿಂದ ಚುನಾವಣೆ ಗೆದ್ದು ಇವೆಲ್ಲರೂ ಕೂಡ 5 ಬಾರಿ ನನ್ನನ್ನೇ ಗೆಲ್ಲಿಸಿದ್ದೀರಾ. ನನ್ನ ಹೆಸರು ಹೇಳಿ. ಈ ಚುನಾವಣೆ ನಿಂತಿದ್ದೀರ ಲೋಕಸಭೆ, ನನ್ನ ಪೂರ್ತಿ ಹೇಳಿ. ನಾನು ಎಲ್ಲಾ ಕಡೆ ಹೋಗ್ತಿದ್ದೇನೆ. ಅನೇಕರು ನೀವು ಹೆಸರೇ ಈಶ್ವರಪ್ಪ ಅಂತಾರೆ, ಪೂರ್ತಿ ಹೇಳುವ ತಕ್ಷಣ ಕಮಲ ಅಂತಾರೆ. ಈಶ್ವರಪ್ಪ ಅಂದ್ರೆ ಬಿಜೆಪಿ ಕಮಲ. ಎಲ್ಲ ಕಾರ್ಮಿಕರು, ಹೆಣ್ಣುಮಕ್ಕಳು, ಯುವಕರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬೆಂಬಲ ಕೊಡ್ತಾ ಇರತಕ್ಕಂಥ ನಾನು ನಿಮಗೆ ಕೈ ಮುಗಿದು ಪ್ರಾರ್ಥಿಸುತ್ತೇನೆ. ನಾನು ಈಗ ಭಾರತೀಯ ಜನತಾ ಪಾರ್ಟಿ ಹೊರಗಿರ್ಬೋದು. ಚುನಾವಣೆ ಮುಗಿತಿದ್ದಂಗೆ ಬಿಜೆಪಿ ಅಂದ್ರೆ ನನ್ನ ತಾಯಿ ಕರ್ಕೊಂಡು ಬಂದಿರೋಣ. ಹಿಂದೆ ಪಕ್ಷ ಹೇಳಿದೆಲ್ಲವೂ ಕೇಳ್ಕೊಂಡು ಬಂದಿದ್ದೇನೆ. ಹಿಂದುಳಿದ ದಲಿತರನ್ನ ಒಟ್ಟುಗೂಡಿಸಬೇಕು, ಈ ಸಂಘಟನೆಗಳಿಗೆ ಜೋಡಿಸಬೇಕು ಅಂತ ಹೇಳಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನು ಮಾಡಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.